ನಮಸ್ಕಾರ. ಏನಾಗಿದೆ ಅಂದರೆ ನಾನು ಬರ್ತಿದ್ದೆ, ಇದು KR-ಪುರಂ ಬರೋ ಟೈಮಲ್ಲಿ ಇಲ್ಲೆಲ್ಲ ಲಿಂಕ್ ಕಟ್ಕೊಂಡು ಜಗಳ ಥರ ಮಾತಾಡ್ತಾ ಇದ್ರು. ಏನು ಸಮಸ್ಯೆ ಅಂತ ಕೇಳಿದೆ. ಇವ್ರು ನನಗೆ ಹೇಳಿದ್ರು, ಇವ್ರು ನನಗೆ ಹೇಳಿದ್ರು, ಅಣ್ಣ ನಾನು ಆ್ಯಪಲ್ಲಿ ಡೌನ್ಲೋಡ್ ಆ್ಯಪಲ್ಲಿ ಡೆಲಿವರಿಗೆ ಕೋಟ್ರ್ ಆ್ಯಪಲ್ಲಿ ಇದನ್ನ ಪಾರ್ಸಲ್ ಅಲ್ಲಿಂದ ಇಲ್ಲಿಗೆ ಡೆಲಿವರಿಗೆ ಇದು ಮಾಡಿದ್ದೆ, ಬುಕ್ ಮಾಡಿದ್ದೆ ಚಿಕ್ಕಪೇಟೆಯಿಂದ. 233 ರೂಪಾಯಿ ಆಗಿತ್ತು. 233 ರೂಪಾಯಿ ಅಂದ್ರೆ ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡಿದ್ರಂತೆ. ಕ್ಯಾನ್ಸಲ್ ಮಾಡಿದ ನಂತರ ಮತ್ತೆ ಏನೋ ಇವ್ರು ಕರ್ಸ್ಕೊಂಡಾಗ ಇವಾಗ ಎಷ್ಟು ತಗೊಂಡ 483 ರೂಪಾಯಿ ತಗೊಂಡಿದ್ದಾನೆ. ನಾನೇನ್ ಕೇಳ್ತೀನಿ, ಇವ್ರು ಏನ್ ಕೇಳಿದ್ದಾರೆ, 483 ರೂಪಾಯಿ ನಾ ಕೊಡ್ತೀನಿ, ಆದ್ರೆ ರಸೀದ್ ತೋರಿಸು, ಇಲ್ಲ ಬಿಲ್ ತೋರಿಸು ಅಂತ ಕೇಳಿದ್ದಾರೆ. ನಾನು ಬಂದು ಕೇಳಿದೆ, ಯಾಕಪ್ಪ ಒಂದು ರಸೀಪನ್ನ ತೋರಿಸು, ನೀನು ನಾಳೆ ದಿವಸಕ್ಕೆ ನೀನು ಬರೋ ಟೈಮಲ್ಲಿ ನಿನಗೆ ಏರ್ಪೇರ್ ಆಗಿದ್ರೇನು ಆ ಆ್ಯಪ್ ಅವರಿಗೆ ಸಂಘಟನೆಯವರು ನಾವು ಫೈಟ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ಆ್ಯಪಲ್ಲಿ ನಾಳೆ ದಿವಸಕ್ಕೆ ಹೆಚ್ಚು ಕಮ್ಮಿ ಏನೋ ಒಂದು ಸಮಾಜಕ್ಕೆ ತೊಂದರೆ ಆಗುವಂಥ ವಿಷಯಗಳು ಬಂದಿದ್ರೇನು ಆ್ಯಪಲ್ಲಿ ಬಂದಿದ್ರೆ ನಾವು ಕಂಡುಹಿಡಿಬೋದು. ಆ್ಯಪ್ನ ಕ್ಯಾನ್ಸಲ್ ಆದ ನಂತರ ನೀನು ಬಂದಿದ್ದೀಯಾ ಅಂದರೆ ನಿಂದು ತಪ್ಪು. ಸರಿ, ನೀನು ಇಬ್ಬರು ಬಂದಿದ್ದೆ ಮಾತಾಡ್ಕೊಂಡು ಬಂದ ನಂತರ ಬಿಲ್ ತೋರಿಸ್ಕೊ, ಇಲ್ಲ ಅಂದ್ರೆ ಅದ್ರ ಮೇಲೆ ಒಂದು 20 ರೂಪಾಯಿ ಜಾಸ್ತಿ, ಇಲ್ಲ 30 ರೂಪಾಯಿ ತಗೋ, ಇಲ್ಲ 50 ರೂಪಾಯಿ ತಗೋ. 233 ರೂಪಾಯಿ ಎಲ್ಲಿದೆ, 483 ರೂಪಾಯಿ ಎಲ್ಲಿದೆ. ಹಂಗಂದ್ರೆ ಇವರು ಒಂದು ದಿವಸಕ್ಕೆ ಇವರು ಒಬ್ಬರು ಡೆಲಿವರಿ ಮಾಡೋದಕ್ಕೆ ಇಷ್ಟು ಜಾಸ್ತಿ ತಗೊಂತಾ ಇದ್ದಾನೆ ಅಂದ್ರೆ ಈ ತರ ಒಂದು 10 ಕೆಲಸ ಮಾಡ್ದ, 10ಕ್ಕೆ ಇವ್ನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಬಡವ್ರ ದುಡ್ಡನ್ನ ಅಂತ ಅದಕ್ಕೆ ನಾನು ಪೊಲೀಸ್ ಆರಕ್ಷಕರನ್ನ ಕರೆಸಿದ್ದೀನಿ. ಅವ್ರು ಇವಾಗ ಕೇಳ್ತಾರೆ, ಅದನ್ನ ಕ್ಲೀನಾಗಿ ಲೈವ್ ಮಾಡಿ ಕೇಳಿ ಸರ್. ಈಗ ಇವರು ಚಿಕ್ಕಪೇಟೆಯಿಂದ ಸುಮಾರು 2:30ಗೆ ಕೋಟ್ರನ್ನ ಬುಕ್ ಮಾಡ್ತಾರೆ. ಕೋಟ್ರನ್ನ ಬುಕ್ ಮಾಡಿ ಅಲ್ಲಿಗೆ ಇವರು ಬುಕ್ ಮಾಡಿರೋ ಸ್ಥಳಕ್ಕೆ ನಾನು ಹೋಗಿದ್ದೆ, ಪಾರ್ಸಲ್ ರಿಸೀವ್ ಮಾಡೋದಂತ ಆ ಸ್ಥಳಕ್ಕೆ ನಾನು ಹೋಗಿದ್ದೆ. ಆ ಸ್ಥಳದಿಂದ ಪಾರ್ಸಲ್ ರಿಸೀವ್ ಮಾಡಿದ್ದೆ. ರಿಸೀವ್ ಮಾಡಿದ 2 ಸೆಕೆಂಡಲ್ಲಿ ನನ್ನ ಗಾಡಿ ಬ್ಯಾಟ್ರಿ ಆಫ್ ಆಗಿತ್ತು, ಬ್ಯಾಟ್ರಿ ಚಾರ್ಜ್ ಇರಲಿಲ್ಲ ನನ್ನ ಗಾಡಿಯಲ್ಲಿ. ನಾನು ಅವ್ರಿಗೆ ನನಗೆ ಪಾರ್ಸಲ್ ಕೊಟ್ಟವರಿದ್ದಾರೆ, ಅವ್ರಿಗೆ ಹೇಳಿದೆ ನಾನು, ಸರ್ ನನ್ನ ಗಾಡಿಯಲ್ಲಿ ಚಾರ್ಜ್ ಇಲ್ಲ, ಕ್ಯಾನ್ಸಲ್ ಮಾಡಬೇಕು ಮಾಡಿ, ನನ್ನ ಗಾಡಿಯಲ್ಲಿ ಚಾರ್ಜ್ ಇಲ್ಲ, ಕ್ಯಾನ್ಸಲ್ ಮಾಡಿ ನಾನು ಬೇರೆ ಕಡೆ ಹೋಗ್ತೀನಿ ಸರ್, ಗಾಡಿ ರಿಪೇರಿ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಇವ್ರಿಗೆ ಕಾಲ್ ಮಾಡಿದ್ರು ಅವರು. ಇವ್ರು ನನಗೇನು ಹೇಳಿದ್ರು, ನಾನು ಕ್ಯಾನ್ಸಲ್ ಮಾಡಲ್ಲ, ನೀನೇ ಬೇಕಾದ್ರೆ ನೀನೇ ಕ್ಯಾನ್ಸಲ್ ಮಾಡಿಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನನಗೆ ತೋರಿಸಲ್ಲ ಸರ್, ಕ್ಯಾನ್ಸಲ್ ಆಪ್ಷನ್ ನನ್ನ ಹತ್ರ ತೋರಿಸಲ್ಲ, ನೀವೇ ಮಾಡಬೇಕು ಸರ್ ಕ್ಯಾನ್ಸಲ್ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಒಂದು 5 ನಿಮಿಷ ನಾನೇನು ಗಾಡಿ ಸೈಲೆನ್ಸರ್ ಇತ್ತು, ಪ್ರಾಬ್ಲಮ್ ಆಗಿತ್ತು, ನಾನು ಕೆಲಸ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದೆ. ಸರ್ ಗಾಡಿ ಸ್ಟಾರ್ಟ್ ಆಗಿದ್ರೆ ಪಾರ್ಸಲ್ ತೊಗೊಂಡೋಗ್ಬೇಕಾ ಬೇಡವಾ ಸರ್ ಅಂತ ಕೇಳಿದ್ರು. ಇವರು ಸೆಂಟರ್ ನನಗೆ ಕಳಿಸಿದಾರಲ್ಲ ಪಾರ್ಸಲ್, ಅವ್ರೇನು ಹೇಳಿದ್ರು, ಸರಿ ತೊಗೊಂಡೋಗಿ ಅಂತ ಹೇಳಿದ್ರು. ಅವಾಗ ತೊಗೊಂಡು ಹೋಗೋಕೆ ಮುಂಚೆನೇ ಇವ್ರಿಗೆ ಕಾಲ್ ಮಾಡಿದವರು, ಪಾರ್ಸಲ್ ಕಳಿಸೋರು. ಇವ್ರಿಗೆ ಕಾಲ್ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಆಗಿದೆ, ಪಾರ್ಸಲ್ನ ಕಳಿಸೋದು ಅಂತ ಕೇಳಿದ್ರು. ಸರಿ ಕಳಿಸಿ ಅಂತ ಇವ್ರು ಹೇಳಿದ್ರು ಅವ್ರ ಹತ್ರ. ಅವ್ರ ಕೆಲಸ ಮಾಡೋ ಹುಡುಗ ಬಂದ್ಬಿಟ್ಟು ಗಾಡಿಯಲ್ಲಿ ಐಟಮ್ ಇದೇ ಬಾಕ್ಸ್, ಈ ಬಾಕ್ಸ್ನ ಇಟ್ಟಿದ್ದ, ಈ ಬಾಕ್ಸ್ನ ನನ್ನ ಗಾಡಿಯಲ್ಲಿ ಇಟ್ಬಿಟ್ಟು ಸರಿ ಹೊರಡಿ ಅಂತ ನನಗೆ ಹೇಳ್ದ. ಅಲ್ಲಿಂದ ಹೊರಡ್ತೇನೆ ನಾನು. ಸುಮಾರು ಒಂದು 4 ಕಿಲೋಮೀಟರ್ ದಾಟಿದ್ದೆ ನಾನು. ನನಗೆ ಚಿಕ್ಕಪೇಟೆ ಟು KR-ಪುರಂ ಲೊಕೇಶನ್ ಹಾಕೋ ಬರೋಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ರೂಟ್ ಗೊತ್ತು, ಸೊ ಅವಶ್ಯಕತೆ ನನಗಿರಲಿಲ್ಲ. ಆಫ್ ಮಾಡಿಬಿಟ್ಟು ಮೊಬೈಲ್ ಆಫ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಲೊಕೇಶನ್ ಹಾಕೊಂಡೇ ಬರಬೇಕು. ಬುಕ್ ಮಾಡಿದ ನಂತರ ರೂಲ್ಸ್ ಪ್ರಕಾರ ಅದನ್ನ ಲೊಕೇಶನ್ ಆಫ್ ಮಾಡಿ ರೂಟ್ ನನಗೆ ಗೊತ್ತು, ನಾನು ಬರ್ತೀನಿ ಅಂತ ಎಲ್ಲೋ ಸ್ವಲ್ಪ ಏರುಪೇರು ಕಾಣಿಸ್ತಾ ಇಲ್ಲ. ಕಂಟಿನ್ಯೂ ಮಾಡಿ ಸರ್. ನಿಮ್ಮ ಎದುರುಗಡೆ ಇನ್ನೊಂದು ಆಡಿಯೋ ಬರ್ತಿದೆ. ಅವರು ಸರ್ ಒಂದು ನಿಮಿಷ ಹತ್ರ ಬಂದಲ್ಲಿ ಅವ್ರಿಗೆ ಮಾತಾಡೋದು ಕೂಡ ಅವರು ಸರ್ ನಮ್ಮ ಕೆಲಸ ಮಾಡುವಾಗ ಅವರು ರೂಲ್ಸ್ ಪ್ರಕಾರ ಬರಬೇಕು ಫಸ್ಟ್. ಸರ್ ಅವರು ಏನ್ ಮಾತಾಡಿದ್ರು ಒಂದು ಮಾತಾಡಿ ಕಂಪ್ಲೀಟ್ ಮಾಡಿ ಸರ್. 5 ನಿಮಿಷ ಇಲ್ಲಿ ಅವ್ರು ಮಾಡ್ತಾ ಇಲ್ಲ. ಒಂದು ನಿಮಿಷ ನನ್ನ ಮಾತು ಕಂಪ್ಲೀಟ್ ಆಗಿಲ್ಲ. ಮಾತಾಡಿ ಸರ್, ನೀವು ಮಾತಾಡಿ, ನೀವು ಅವ್ರಿಗೆ ಮಾತಾಡಿ ಸರ್. ಚಿಕ್ಕಪೇಟೆಯಿಂದ ಬುಕ್ ಮಾಡಿದ್ರಲ್ಲ, ಚಿಕ್ಕಪೇಟೆ ಟು KR-ಪುರಂ ಅಂತ ಇಲ್ಲಿ ಕೆಳಗೆ ಅಡ್ರೆಸ್ ತೋರಿಸುತ್ತಾ ನಮಗೆ, ಎಲ್ಲಿಂದ ಎಲ್ಲಿಗೆ ಡ್ರಾಪ್ ಅಂತ. ಅವಾಗಲೇ ನಾವು ಎಕ್ಸೆಪ್ಟ್ ಮಾಡಿದ್ವು. ನಾನು ಅವ್ರಿಗೆ ಏನು ಹೇಳಿದೆ, ಇವರಿಗೆ ಸರ್ ಒಳ್ಳೇದಾಯ್ತು, ನನ್ನ ಮನೇನು ಅಲ್ಲೇ ಇರೋದು KR-ಪುರಂದಲ್ಲೇ, ನಾನು ಅಲ್ಲಿಗೆ ಹೋಗೋಂಗಾಗತ್ತೆ ಸರ್, ಡ್ರಾಪ್ ಮಾಡಿ ಹೆಂಗೆ ಹೋಗ್ತೀನಿ ಅಂತ ಹೇಳಿದೆ. ಸರಿ ನೀನು KR-ಪುರಂ ಹೋಗೋದ, ಸರಿ ಸರ್ ಅಂತ ಎಷ್ಟು ಬಾಕಿಗಿತ್ತ. ನನಗೆ ಅವ್ರು ಹೇಳಿದ ಮೇಲೆ ಗೊತ್ತಾಗ್ಯದು KR-ಪುರಂ ಅಂದ್ಬಿಟ್ಟು. ಅಲ್ಲಿವರೆಗೆ ನನಗೆ ಗೊತ್ತಿರಲಿಲ್ಲ KR-ಪುರಂ ಅಂದ್ಬಿಟ್ಟು. ತೋರಿಸುತ್ತೆ KR-ಪುರಂ ಅಂತ ನಮಗೆ ತೋರಿಸುತ್ತೆ. ಇಲ್ಲಿಂದ ಪಿಕಪ್ ಮಾಡಬೇಕು, ಇಲ್ಲಿಗೆ ಡ್ರಾಪ್ ಮಾಡಬೇಕು ಅಂತ ತೋರಿಸುತ್ತೆ. ಅಲ್ಲಿ KR-ಕೃಷ್ಣರಾಜಪುರಂ ಅಂತ ನನಗೆ ತೋರಿಸುತ್ತೆ. ಸೊ ಅದಕ್ಕಾಗಿ ನನಗೆ ಲೊಕೇಶನ್ ಇಂದ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನನಗೆ ಆಲ್ರೆಡಿ ರೂಲ್ಸ್ ಪ್ರಕಾರ ಲೊಕೇಶನ್ ಅವಶ್ಯಕತೆ ಇರಲಿಲ್ಲ. 233 ರೂಪಾಯಿ ಆಗಿರೋ 250 ರೂಪಾಯಿ ತಗೋ. ಅದನ್ನ ಹೇಳ್ತೀನಿ ಸರ್, ಅದನ್ನ ಹೇಳ್ತೀನಿ. ಇವರು ಬುಕ್ ಮಾಡುವಾಗ ಕೋಟ್ರ್ ಆ್ಯಪ್ನಲ್ಲಿ
233 ನನಗೆ ಬುಕ್ಕಿಂಗ್ ತೋರಿಸಿತ್ತು. ಸೊ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸೊ ಅದರಲ್ಲಿ ಪ್ಲಸ್ ಒಂದು ಇನ್ಸೆಂಟಿವ್ ನಮಗೆ ಆ್ಯಡ್ ಆಗುತ್ತೆ. ಕೋರ್ಟ್ ಆ್ಯಪ್ನವರಿಗೆ ದೀಪಾವಳಿ ಆಫರ್ ಅಲ್ಲಿ ಇನ್ಸೆಂಟಿವ್ ಸರ್ ನಾನು ಬರೀತೀನಿ ಸರ್. ಯಾಕಂದ್ರೆ ಈ ತರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಅಪ್ಲೋಡ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಅಧಿಕಾರದ ಮೇಲೆ ಅಪ್ಲೋಡ್ ಮಾಡಿದ್ರು ಅದು ನಾನು ಇನ್ನೊಂದು ಹೇಳ್ತೀನಿ. ಇವತ್ತು ಸರ್ ನೀವು ದಯವಿಟ್ಟು ಇದ್ರ ಗಮನಕ್ಕೆ ತಗೊಳ್ಳಿ. ಈ ಅಮೌಂಟ್ ದೊಡ್ಡ ಇವಾಗ ಅಮೌಂಟು ನಾನು ಬಂದಿರೋದ್ರಿಂದ ನನ್ನ ಗಮನಕ್ಕೆ ಬಂದಿರೋದ್ರಿಂದ ತಮಗೆ ನಾನು ತಿಳಿಸ್ತಾ ಇದ್ದೀನಿ. 233 ರೂಪಾಯಿ ಅನ್ನೋದು 250 ರೂಪಾಯಿ ಆಗಲಿ ಪರವಾಗಿಲ್ಲ. ಕ್ಯಾನ್ಸಲ್ ಮಾಡಕ್ಕೆ ಯಾರು ಹೇಳಿದ್ರು? ಕ್ಯಾನ್ಸಲ್ ಮಾಡಕ್ಕೆ ಇನ್ನೊಂದ್ರು ದಬ್ಬಾಳಿಕೆ ಮಾಡಿ ದುಡ್ಡನ್ನ ತಗೊಳೋದು ಒಂದೇ, ಕ್ಯಾನ್ಸಲ್ ಮಾಡಕ್ಕೆ ಇದು ಮೋಸ ಮಾಡೋದಂಗೆ ಆಯ್ತು ಅರ್ಥ. ಅವ್ರು ಮಾಡ್ತಾ ಇರೋದು. ಯಾಕೆ ಅಂದ್ರೆ ನೀನ್ 50 ರೂಪಾಯಿ ಜಾಸ್ತಿ ಕೇಳಿದ್ರು ಅಣ್ಣ 50 ರೂಪಾಯಿ ಜಾಸ್ತಿ ಕೊಡು. ಈಗ 433 ರೂಪಾಯಿ ತಗೊಂಡಿದ್ದಾನೆ. ಎರಡನೇದು ನನಗೆ ಇನ್ನೊಂದು ಮಾಹಿತಿ, ದಯವಿಟ್ಟು ಗಾಡಿ ನಂಬರ್ ಸಮೇತ ಗಾಡಿದು ಇನ್ಶೂರೆನ್ಸ್ ಎಲ್ಲ ಇದೆಯಾ, ಇದನ್ನೆಲ್ಲ ದಯವಿಟ್ಟು ತಾವು ಗಮನಕ್ಕೆ ತಗೊಂಡು. ಯಾಕೆಂದ್ರೆ ಬಂದಿದೆ, ಇದು ನಿಮಗೆ ಸಂಬಂಧ ಯಾರೇ ಬರ್ಲಿ, ಇದು ನಿಮಗೆ ಸಂಬಂಧ ವಿಷಯ ಇದು ಬಂದು ಟ್ರಾಫಿಕ್ ಪೊಲೀಸರು ನಮಗೆ ಹುಡುಕ್ತೀವಿ, ನಾವು ಹೊಡಿತೀವಿ ಗಾಡಿ ಮೇಲೆ ಆನ್ ರೋಡ್ ಗಾಡಿ ಹೊಡಿತೀವಲ್ಲ, ತನಿಖೆ ಮಾಡಬೇಕು. ಇದು ನಿಮಗೆ ಗಾಡಿನ ಯಾವುದೇ ಕಾರಣಕ್ಕೂ ಗಾಡಿನ ತಾವು ಬಿಟ್ಕೊಡ್ಬಾರ್ದು ಸರ್. ಗಾಡಿದು ಇನ್ಶೂರೆನ್ಸ್ ಇದೆಯಾ, ಇವ್ರಿಗಿದೆಯಾ, ಈ ಆಪ್ ಅಲ್ಲಿ ಯಾವ ಲೈಸೆನ್ಸ್ ಅಡಿ ಮೇಲೆ ತಗೊಂಡಿದ್ದಾರೆ ಇವ್ರನ್ನ ಕರ್ಕೊಂಡೋಗಿ ತನಿಖೆ ಮಾಡಿ ನಮ್ಗೆ ತಿಳಿಸ್ಬೇಕು. ಒಂದು ಮಾತು